32,000 ಜನ ಖೊಮೇನಿಯ ಕೈಯಲ್ಲಿ ಸತ್ರಲ್ಲ, ಅಮಾಯಕ ಹೆಣ್ಣುಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳು. ಇಂತಹ ಒಬ್ಬ ಪಾತಕಿ ಸತ್ತಾಗ ಸೋನಿಯಾ ಗಾಂಧಿಗೆ ಕಣ್ಣೀರು ಗಳಗಳಗಳ ಅಂತ ಬರುತ್ತೆ. ಇಷ್ಟು ದೊಡ್ಡ ಆರ್ಟಿಕಲ್ ಬರೆದು ಬಿಡ್ತಾರೆ. ಖೊಮೇನಿ ತನ್ನ ಸೈನ್ಯಕ್ಕೆ ಆರ್ಡರ್ ಕೊಡ್ತಾ ಒಂದು ಮಾತು ಹೇಳ್ತಾನೆ, ಡೂ ವಾಟ್ ಎವರ್ ಇಟ್ ಟೇಕ್ಸ್. ಕತ್ತರಿಸಾಕಿ, ಗುಂಡಿಟ್ಕೊಲ್ಲಿ, ಅತ್ಯಾಚಾರ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಸೋನಿಯಾ ಗಾಂಧಿಯವರ ಕಣ್ಣೀರು ಹಾಕೋಕ್ಕೆ ಮುಂಚೆ ಆ ಇರಾನ್ನ ಹೆಣ್ಮಕ್ಳ ನರಕದ ಜೀವನ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬುರ್ಕಾ ಹಾಕಿದಂಗೆ ಯಾರಾದರೂ ಆಚೆ ಕಡೆಗೆ ಬಂದರೆ ಬದುಕೊಳ್ಳೋದು ವಾಪಸ್ ಹೋಗ್ತಿರಲಿಲ್ಲ ಹೆಣ್ಮಕ್ಳು. ಒಂದು ಹೆಣ್ಮಗುಗೆ 9 ವರ್ಷ ತುಂಬಿದ್ರೆ ಆ ಮಗುನ ಮದುವೆ ಆಗ್ಬಿಡ್ಬೋದಾಗಿತ್ತು. ಎಂಥ ನರಕ ಸೃಷ್ಟಿ ಮಾಡಿಬಿಟ್ಟಿದ್ದ ಆ ಇದರಲ್ಲಿ ಅಂತ ಹೇಳಿದ್ರೆ ಆ ಹೆಣ್ಮಕ್ಳು ಬಾಳು. ಇಂತಹ ಒಬ್ಬ ಪಾತಕಿ ಸತ್ತಾಗ ಒಂದು ಹೆಣ್ಣಾಗಿ ಸೋನಿಯಾ ಯಾವ ರೀತಿ ಯೋಚನೆ ಮಾಡಬೇಕಿತ್ರಿ? ಇವತ್ತು ನೋಡಿ, ಸಾವಿರಾರು ಜನ ಇರಾನ್ನ ಹೆಣ್ಮಕ್ಳು ರಸ್ತೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಈ ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ? ಚೈನಾ ಕಾರಣಕ್ಕೋಸ್ಕರ. ಈ ಇಸ್ರೇಲ್ ಮತ್ತು ಅಮೇರಿಕದ ಬಾಂಬರ್ಗಳು ಆ ಕಡೆಗೆ ಖೊಮೇನಿ ಪ್ರಾಣ ತೆಗೆದ್ರೆ ಇನ್ನೊಂದು ಬಾಂಬರು ಭಾರತಕ್ಕೆ ಬಿದ್ದಂಗಿದೆ. ಭಾರತದಲ್ಲಿರ್ತಕ್ಕಂಥ ಎಲ್ಲ ಎಡಚರರು, ಈ ಕಾಂಗ್ರೆಸ್ನ ಬುದ್ಧಿಜೀವಿಗಳು ಎಲ್ಲರೂ ಎದ್ದು ಕುಂತುಬಿಟ್ಟಿದ್ದಾರೆ. ಖೊಮೇನಿಯ ಸಾವಿಗೆ ಕಣ್ಣೀರು ಸುರಿಸ್ತಾ ನಮ್ಮ ಮೇಡಮ್ ಸೋನಿಯಾ ಗಾಂಧಿಯವರಂತೂ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಒಂದು ದೊಡ್ಡ ಆರ್ಟಿಕಲ್ ಬರೆದುಬಿಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ಪಹಲ್ಗಾಮಲ್ಲಿ ಧರ್ಮವನ್ನು ಕೇಳಿ ಹಿಂದೂಗಳನ್ನ ಹುಡುಕಿ ಪ್ಯಾಂಟ್ ಬಿಚ್ಚಿ ನೋಡಿ ಹತ್ಯೆ ಮಾಡಿದ್ರಲ್ಲ 26 ಜನನ, ಆ ಹೆಂಡತಿ ಮುಂದೆ, ಮಕ್ಕಳ ಮುಂದೆ, ಅಪ್ಪ ಅಮ್ಮನ ಮುಂದೆ. ಆಗ ಸೋನಿಯಾ ಗಾಂಧಿಯವರಿಗೆ ಒಂದು ಆರ್ಟಿಕಲ್ ಬರೀಬೇಕು ಅನ್ನಿಸ್ಲಿಲ್ಲ. ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ ರೀ. ಸೋನಿಯಾ ಗಾಂಧಿಯವರಿಗೆ ಆರ್ಟಿಕಲ್ ಬರೀಬೇಕು ಅನ್ನಿಸ್ಲಿಲ್ಲ. ಸೋನಿಯಾ ಗಾಂಧಿಯವ್ರಿಗೆ ಯಾವಾಗ ಕಣ್ಣೀರು ಬರುತ್ತೆ ಗೊತ್ತಾ? 2012ರ ಅಜಮ್ಗಢ ರ್ಯಾಲಿನಲ್ಲಿ ಅವರ ಕಾನೂನು ಸಚಿವರಾಗಿದ್ದಂತಹ ಸಲ್ಮಾನ್ ಖುರ್ಷಿದ್ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಏನು 2008ರಲ್ಲಿ ಡೆಲ್ಲಿನಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳಾಯಿತು. ಮಾಡಿದ್ದು ಇಂಡಿಯನ್ ಮುಜಾಹಿದ್ದೀನ್ ಅಂತಕ್ಕಂತಹ ಪಾಕಿಸ್ತಾನದ ಉಗ್ರ ಸಂಘಟನೆ. ಆ ಉಗ್ರರೆಲ್ಲರೂ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ರು. ಡೆಲ್ಲಿಯ ಡ್ಯಾಮಿ ಮಸ್ಜಿದ್ ಹತ್ರ ಒಂದು ಮನೆ ಸೇರ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂತು ಪೊಲೀಸ್ಗೆ. ಪೊಲೀಸ್ ಹೋದರು, ಪೊಲೀಸರ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು, ಮತ್ತು ಪೊಲೀಸರು ಕೂಡ ವಾಪಸ್ ಅಟ್ಯಾಕ್ ಮಾಡಿದ್ರು. ಚಂದ್ರಮೋಹನ್ ಶರ್ಮಾ ಅಂಥೇಳಿ ನಮ್ಮ ಒಳ್ಳೆ ಪೊಲೀಸ್ ಆಫೀಸರ್ನ ನಾವು ಕಳ್ಕೊಂಡ್ವಿ. ಅವರ ಹತ್ಯೆ ಆಯಿತು. ಆ ಎನ್ಕೌಂಟರಲ್ಲಿ 3 ಜನ ಪಾಕಿಸ್ತಾನದ ಉಗ್ರರು ಸತ್ತುಬಿದ್ದರು. ಈ ಎನ್ಕೌಂಟರ್ ಫೋಟೋವನ್ನು, ಯಾರು ಉಗ್ರ ಸತ್ತುಬಿದ್ದಿದ್ರಲ್ಲ ಆ ಫೋಟೋವನ್ನು ಸೋನಿಯಾ ಗಾಂಧಿಯವರಿಗೆ ತೋರಿಸಿದಾಗ ಅವರು ಬಿಕ್ಕಿ ಹತ್ತುಬಿಟ್ರಂತೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಹೋಗಿ ಮೊದಲು ಪ್ರಧಾನಮಂತ್ರಿಯವ್ರ ಹತ್ರ ಮಾತಾಡಿ, ಆಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರ ಹತ್ರ ಮಾತಾಡಿ ಅಂತೇಳಿ ದೇಶಕ್ಕೋಸ್ಕರ ಜೀವ ಕೊಟ್ಟರಲ್ಲ ಚಂದ್ರಮೋಹನ್ ಶರ್ಮಾ ಪೊಲೀಸ್ ಆಫೀಸರ್, ಅವರು ಸತ್ತಿದ್ದಕ್ಕೆ ಒಂದು ಮಾತಾಡಲಿಲ್ಲ, ಕಣ್ಣೀರು ಬರಲಿಲ್ಲ. ಯಾವ ಇಂಡಿಯನ್ ಮುಜಾಹಿದ್ದೀನ್ ಉಗ್ರಗಾಮಿಗಳು, ದೇಶಕ್ಕೆ ಬಾಂಬ್ ಇಟ್ಟಕ್ಕಂತಹ ಪಾಪಿಗಳು ಎನ್ಕೌಂಟ್ರಲ್ಲಿ ಸತ್ತು ಬಿದ್ದಿದ್ದಾಗ ಅದನ್ನು ನೋಡಿ ಕಣ್ಣೀರು ಬಂದ್ಬಿಡ್ತಂತೆ ಸೋನಿಯಾ ಗಾಂಧಿಗೆ. ಸಲ್ಮಾನ್ ಖುರ್ಷಿದ್ ಅವರು ಹೇಳಿರೋ ಮಾತು. ಈಗ 2ನೇ ಸರಿ ಕಣ್ಣೀರು ಬರ್ತಿರೋದು ಯಾವಾಗ ಗೊತ್ತಾ? ಜಗತ್ತಿನ ಒಬ್ಬ ದೊಡ್ಡ ಪಾತಕಿ. ಯಾಕೆ ಪಾತಕಿ ಅಂತಿದ್ದೀನಿ ಅಂತ ಹೇಳಿದ್ರೆ, ಸುಮಾರು 32,000 ಜನಗಳನ್ನ ಹಿಂಸಿಸಿ ಕೊಂದಂಥ ಪಾತಕಿ ಯಾರು? ಆ 32,000 ಜನ ಎಲ್ಲ ಅಮಾಯಕ ಮುಸ್ಲಿಮ್ಸು. ಯಾವ ಮುಸ್ಲಿಂ ಗುರು ಅಂತ ಹೇಳಿ ಖೊಮೇನಿನ ಅನ್ಕೊತಾರೆ. ಅವರೆಲ್ಲರೂ ಕೇಳಿಸ್ಕೋಬೇಕು, ಆ 32,000 ಜನ ಖೊಮೇನಿಯ ಕೈಯಲ್ಲಿ ಸತ್ರಲ್ಲ, ಅವರೆಲ್ಲರೂ ಅಮಾಯಕ ಮುಸ್ಲಿಂ ಬಂಧುಗಳು, ಅಮಾಯಕ ಹೆಣ್ಣುಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳು. ಇಂತಹ ಒಬ್ಬ ಪಾತಕಿ ಸತ್ತಾಗ ಸೋನಿಯಾ ಗಾಂಧಿಗೆ ಕಣ್ಣೀರು ಗಳಗಳಗಳ ಅಂತ ಬರುತ್ತೆ. ಇಷ್ಟು ದೊಡ್ಡ ಆರ್ಟಿಕಲ್ ಬರೆದು ಬಿಡ್ತಾರೆ. ಒಂದು ಕಡೆಗೆ ರಾಹುಲ್ ಗಾಂಧಿ ಟ್ವೀಟ್ಗಳು ಮಾಡೋದು ಕೇಳಬೇಕು, ಒಂದು ಸರಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ಗಳು ಮಾಡೋದು ಕೇಳಬೇಕು. ಖೊಮೇನಿ ಇರಾನಿನ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು 1989ರಲ್ಲಿ. ಅದಕ್ಕೆ ಮುಂಚೆ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಅಂತ ಧರ್ಮಗುರು ಆಡಳಿತ ಮಾಡ್ತಾರೆ. 1989ರಲ್ಲಿ ಅವರು ತೀರಿದ ಮೇಲೆ ಅಲ್ಲಿನ ಅಸೆಂಬ್ಲಿ ಖೊಮೇನಿಯನ್ನು ಆಯ್ಕೆ ಮಾಡ್ತು. ಜುಲೈಯಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದರು. ಆವತ್ತಿನಿಂದ ಇರಾನಲ್ಲಿ ರಕ್ತಸಿಕ್ತ ಅಧ್ಯಾಯದ ಪ್ರಾರಂಭ ಆಯಿತು. ಯಾರಾದರೂ ವಿರೋಧಿಗಳಾಗಲಿ, ಯಾರಾದರೂ ಅಪೋಸಿಷನ್ ಪಾರ್ಟಿಯವರಾಗಲಿ, ಯಾರಾದರೂ ಚಿಂತಕರಾಗಲಿ ಅಥವಾ ಬುದ್ಧಿಜೀವಿಗಳಾಗಲಿ, ಯಾರಾದರೂ ಖೊಮೇನಿ ಎಗೇನೆಸ್ಟಲ್ಲಿ ಮಾತಾಡ್ತಿದ್ದಾರೆ ಅಥವಾ ಚಿಂತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಉಳಿಗಾಲವೇ ಇಲ್ದಂಗೆ ಆಗೋಯ್ತು. ಅವರು ಇರಾನಲ್ಲಿರಲಿ ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ. ಅಂಥ ನಿರಂಕುಶ ಪ್ರಭುತ್ವ ನೋಡಿ. ಈ ಪಾತಕಿಯ ಒಂದಷ್ಟು ಕ್ರೌರ್ಯವನ್ನು ಹೇಳಬೇಕು ಅಂತ ಹೇಳಿದ್ರೆ ಭಾಳಷ್ಟು ಹೇಳಲಿಕ್ಕಾಗಲ್ಲ ರೀ. 2 ದಿನ ಬೇಕು ಅದಕ್ಕೆ ಹೇಳಲಿಕ್ಕೆ. ಕೆಲವನ್ನೇ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ 17 ಸೆಪ್ಟೆಂಬರ್ 1992ರಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ
ಇರಾನ್ನ ವಿರೋಧ ಪಕ್ಷದ ನಾಯಕರುಗಳು ಸಾಯ್ತಾರೆ. ಬ್ರೂಟಲ್ಲಾಗಿ ಅವನ್ನ ಹತ್ಯೆ ಮಾಡೋಕ್ಕಾಗುತ್ತೆ. ಬ್ರೂಟಲ್ಲಾಗಿ ಅವನ್ನ ಸಾಯಿಸ್ತಾರೆ, 4ಕ್ಕೂ ಹೆಚ್ಚು ಜನರನ್ನ. ಕಡೆಗೆ ಜರ್ಮನ್ ಕೋರ್ಟ್ ಕನ್ವಿಕ್ಟ್ ಮಾಡುತ್ತೆ ಖೊಮೇನಿನ. ಅದಾದ 6 ವರ್ಷದಲ್ಲಿ 9 ಜುಲೈ 1998ರಲ್ಲಿ ತನ್ನ ವಿರುದ್ಧ ಮಾತಾಡಿದ್ರು ಅಂಥೇಳಿ ಕನಿಷ್ಠ 5 ಜನನ ಮಾಸ್ ಮರ್ಡರ್ ಮಾಡ್ತಾರೆ ಖೊಮೇನಿ. ಅವರೆಲ್ಲ ಬುದ್ಧಿಜೀವಿಗಳು, ಚಿಂತಕರು, ಲೇಖಕರುಗಳು. ಕಾರಣ ಇವನ ಎಗನೆಸ್ಟ್ ಮಾತಾಡಿದ್ದಕ್ಕೆ. ನಾನು ಹೇಳ್ತಿದ್ದೀನಲ್ಲ, ಮತ್ತೆ ಹೇಳ್ತಿದ್ದೀನಿ, ಇವರೆಲ್ಲರೂ ಅಮಾಯಕ ಮುಸಲ್ಮಾನರುಗಳೇ. ಇದರಲ್ಲಿ ಯಾರು ಬೇರೆ ಧರ್ಮದವರೇ ಇರಲಿಲ್ಲ ರೀ. ಜುಲೈ 1999ರಷ್ಟೊತ್ತಿಗೆ ಪ್ರೊಟೆಸ್ಟ್ಗಳು ಶುರುವಾಗ್ತವೆ ಇಡೀ ದೇಶದಲ್ಲಿ ಖೊಮೇನಿ ಮೇಲೆ. 9 ಜುಲೈ 1999ರಲ್ಲಿ ಸುಮಾರು 1200ರಿಂದ 1400 ವಿದ್ಯಾರ್ಥಿಗಳನ್ನು ಡಿಟೈನ್ ಮಾಡ್ತಾನೆ ಖೊಮೇನಿ. ಅದರಲ್ಲಿ ಹತ್ತತ್ರ 600 ಜನ ಎಲ್ಲೋಗಿದ್ದಾರೆ ಅಂತಲೇ ಗೊತ್ತಿಲ್ಲ, ಏನಾಗಿದ್ದಾರೆ ಅಂತ ಊಹೆ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ನ. 23 ಜೂನ್ 2003ರಲ್ಲಿ ಒಬ್ಬ ಪತ್ರಕರ್ತ ಝರಾ ಕಜಾಬಿ ಅಂತೇಳಿ, ಇವನು ಖೊಮೇನಿ ಅಗೇನೆಸ್ಟಾಗಿ ಬರೀತಾರೆ ಅಂತೇಳಿ ಅವ್ರನ್ನ ತೊಗೊಂಡೋಗಿ ಬಂಧನ ಆಗುತ್ತೆ. ಕಸ್ಟಡಿಯಿಂದ ಆಚೆ ಬರಲ್ಲ, ಕಸ್ಟಡಿನಲ್ಲೇ ಡೆತ್ ಆಗೋಗುತ್ತೆ. ಅಕ್ಟೋಬರ್ 2012ರಲ್ಲಿ ಸತ್ತಾರ್ ಬಹೇಶಿ ಅರೆಸ್ಟ್ ಆಗುತ್ತೆ. ಕತೆ ಮುಗಿಯುತ್ತೆ ಇದರಲ್ಲೇನೆ. ಜನ ಎಷ್ಟು ಬೇಸತ್ತು ಬಿಡ್ತಾರೆ ಅಂತ ಹೇಳಿದ್ರೆ, ಡಿಸೆಂಬರ್ 2017ರಷ್ಟೊತ್ತಿಗೆ ಇಡೀ ದೇಶವ್ಯಾಪಿ ಪ್ರತಿಭಟನೆಗಳು ಶುರುವಾಗುತ್ತೆ ಖೊಮೇನಿ ಅಗೇನೆಸ್ಟಾಗಿ. ಆ ಸಂದರ್ಭದಲ್ಲಿ ಅದೆಷ್ಟು ಜನನ ಅರೆಸ್ಟ್ ಮಾಡಿದ್ರು, ಅದೆಷ್ಟು ಜನ ಜೈಲೊಳಗಡೆ ನನಗೆ ಪ್ರಾಣ ಬಿಟ್ಟರು ಲೆಕ್ಕನೇ ಸಿಗಲಿಲ್ಲ. ಮತ್ತೊಂದು ದೊಡ್ಡ ಪ್ರತಿಭಟನೆ ಶುರುವಾಗುತ್ತೆ 15 ನವೆಂಬರ್ 2019ರಲ್ಲಿ, ಅಬನ್ ಪ್ರೊಟೆಸ್ಟ್ ಅಂಥೇಳಿ, ವೆರಿ ಫೇಮಸ್ ಇದು. ಆ ಸಂದರ್ಭದಲ್ಲಿ ಖೊಮೇನಿ ತನ್ನ ಸೈನ್ಯಕ್ಕೆ ಆರ್ಡರ್ ಕೊಡ್ತಾ ಒಂದು ಮಾತು ಹೇಳ್ತಾನೆ, ಡೂ ವಾಟ್ ಎವರ್ ಇಟ್ ಟೇಕ್ಸ್. ನಿಮಗೆ ಇಷ್ಟ ಬಂದಿದ್ದು ಮಾಡಿ, ನನ್ನ ಆರ್ಡ್ರ್ ಇದೆ, ಇಷ್ಟ ಬಂದಿದ್ದು ಮಾಡಿ ಅಂತ ಹೇಳಿದ್ರೆ ಕತ್ತರಿಸಾಕಿ, ಗುಂಡಿಟ್ಟು ಕೊಲ್ಲಿ, ಅತ್ಯಾಚಾರ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಇದು ಒಂದು ದೇಶದ ದೊರೆ ತನ್ನ ಸೈನಿಕರಿಗೆ ಆರ್ಡರ್ ಕೊಡೋದು. ಅದೇ ರೀತಿ ಕೆಲಸ ಮಾಡಿದ್ರು ಅವರು. ಸಿಕ್ಕಿದ ಕಡೆ ಲೂಟಿ ಆಯಿತು, ಸಿಕ್ಕಿದ ಕಡೆ ಕೊಂದು ಬಿಸಾಕಿದ್ರು ಜನಗಳನ್ನ, ಸಿಕ್ಕಿದ ಹೆಣ್ಮಕ್ಳು ಅತ್ಯಾಚಾರ ಆಯಿತು. 9 ವರ್ಷದ ಮಕ್ಕಳು, 5 ವರ್ಷದ ಮಕ್ಕಳನ್ನು ಬಿಡಲಿಲ್ಲ ರೀ, ಬ್ರೂಟಲ್ಲಾಗಿ ಅತ್ಯಾಚಾರ ಮಾಡಿ ಕೊಂದರು. ಜನವರಿ 2020ನಲ್ಲಿ ಫ್ಲೈಟ್ 752 ಪ್ರೊಟೆಸ್ಟು. ಇದರ ಪರಿಣಾಮನೂ ಅದೇ ಆಯಿತು ತಿರ್ಗಾ, ಬ್ರೂಟಲ್ ಸಪ್ರೆಷನ್. 12 ಸೆಪ್ಟೆಂಬರ್ 2020 ನಫೀದ್ ಅಫ್ಕಾರಿ ಟಾರ್ಚರ್ ಮಾಡಿ ಸಾಯಿಸಿದ್ರು ಅವನನ್ನು. 12 ಡಿಸೆಂಬರ್ ಅದೇ ವರ್ಷ ರುಹೋಲ್ಲಾ ಜಾಮ್ ಅನ್ನೋರನ್ನ ಇದೇ ರೀತಿ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದು. ಜುಲೈ 2021ರಲ್ಲಿ ಕುಜಿಸ್ತಾನ್ ಪ್ರೊಟೆಸ್ಟ್ಗಳು ಶುರುವಾದವು. ಆ ಪ್ರೊಟೆಸ್ಟ್ ಅದೇ ಕತೆ ರೀ. ಜನ ಎಷ್ಟು ಬೇಸತ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಹೋರಾಟಕ್ಕೆ ಅಂತ ಆಚೆ ಬರೋರು, ಆಚೆ ಬಂದವರು ಅರ್ಧಕ್ಕರ್ಧ ಜನ ಒಳಕ್ಕೆ ಹೋಗ್ತಿರ್ಲಿಲ್ಲ. 15 ಅಕ್ಟೋಬರ್ 2022ರಲ್ಲಿ ಎವಿನ್ ಪ್ರಿಸನ್ ಫೈರ್ ಇನ್ಸಿಡೆಂಟ್ ಅಂತ ಆಯಿತು. ಈ ಥರ ಎಲ್ಲ ಪ್ರೊಟೆಸ್ಟ್ ಮಾಡಿದವ್ರನ್ನ, ಈ ಬುದ್ಧಿಜೀವಿಗಳನ್ನೆಲ್ಲ ತೊಗೊಂಡೋಗಿ ಜೈಲಲ್ಲಿ ಇಟ್ಟಿದ್ನಲ್ಲ, ಅಲ್ಲಿ ಇದ್ದಕ್ಕಿದ್ದಕ್ಕೆ ನೋಡಿ ಫೈರ್ ಇನ್ಸಿಡೆಂಟ್ ನಡೆದುಬಿಡ್ತು. ಎಷ್ಟು ಜನ ಅದರಲ್ಲಿ ಸತ್ತರು ಅನ್ನೋದು ಲೆಕ್ಕನೇ ಸಿಗಲಿಲ್ಲ. ಕಳೆದ ವರ್ಷ ಡಿಸೆಂಬರ್ 28ಕ್ಕೆ ಇಡೀ ದೇಶವ್ಯಾಪಿ ಚಳವಳಿಗಳು ಶುರುವಾದವು, ಹೋರಾಟಗಳು ಶುರುವಾದವು. ನೀವು ಟಿ ವಿನಲ್ಲಿ ನೋಡಿರ್ತೀರಿ, ಅದೆಷ್ಟು ಹೆಣಗಳೇ ಬಿದ್ದವು, ಅದೆಷ್ಟು ಅತ್ಯಾಚಾರಗಳಾದವು, ಅದೆಷ್ಟು ರುಂಡುಗಳನ್ನ ಚೆಲ್ಲಾಡಿದ್ರು, ಲೆಕ್ಕಕ್ಕೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಇಂಟರ್ನೆಟ್ ಎಲ್ಲ ಕಟ್ ಡೌನ್ ಮಾಡಿ ಬಿಸಾಕಿದ್ರು, ಯಾವ ಪ್ರೆಸ್ಗೂ ಫ್ರೀಡಮ್ ಇರಲಿಲ್ಲ. ಹಾಗಾಗಿ ಒಳಗಡೆಗೆ ಏನೋ ರಣರಂಗ ಆಗೋಗಿತ್ತು. ಅದು ಚಿತ್ರ ಆಚೆ ಕಡೆಗೆ ಬರಲೇ ಇಲ್ಲ. 24 ಫೆಬ್ರವರಿ 2026ರಲ್ಲಿ ಈ ರೀತಿ ಪ್ರೊಟೆಸ್ಟ್ ಮಾಡಿದವ್ರನ್ನ, ಈ ರೀತಿ ವಿರೋಧ ಮಾಡಿದವ್ರಿಗೆಲ್ಲರಿಗೂ ಡೆತ್ ಸೆಂಟೆನ್ಸು. ಇವನು ಎಲ್ಲದಕ್ಕೂ ಯಾವ ರೀತಿ ಅಲ್ಲಾ ಹೆಸರು ಹೇಳ್ಕೊಂಡು, ಶರಿಯಾ ಹೆಸರು ಹೇಳ್ಕೊಂಡು ಈ ರೀತಿ ಅನಾಚಾರಗಳು ಮಾಡ್ತಾ ಇದ್ದ ಅಂತ ಹೇಳಿದರೆ, ಪ್ರತಿಯೊಂದು ಸರಿ ಹತ್ಯೆಗಳು ಮಾಡಿದಾಗ, ಅನಾಚಾರಗಳು ಮಾಡಿದಾಗೆಲ್ಲ ಅದಕ್ಕೊಂದು ಈ ಕಾರಣಕ್ಕೋಸ್ಕರ ಆಗಿದೆ ಹತ್ಯೆ. ಯಾರಾದರೂ ಇವನು ಎಗ್ನೆಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ರಾ? ಅದಕ್ಕೆ ಮೊಹರಬೆ ಅಂದರೆ ಅದು ಆರ್ಟಿಕಲ್ 279, ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಟೆರರಿಸಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ನಿಶಸ್ತ್ರರಾಗಿ ಹೋರಾಟ ಮಾಡ್ತಿರೋ ಸ್ಟೂಡೆಂಟ್ಗಳನ್ನ ಟೆರರ್ ಆಕ್ಟಿವಿಟಿ ಅಂತ ಹೇಳ್ಕೊಂಡು ಆ ಕಾರಣದಿಂದ ಅವ್ರನ್ನ ಹತ್ಯೆ ಮಾಡೋದು. ಯಾರಾದರೂ ಆಫೀಸರ್ಗಳು ಅಥವಾ ಬಿಸ್ನೆಸ್ಮೆನ್ಗಳು ಅಥವಾ ಯಾರಾದ್ರೂ ಪಬ್ಲಿಕ್ ಏನಾದ್ರೂ ಅವರು ವಿರೋಧ ಮಾಡ್ತಾಯಿದ್ರೆ ಅದಕ್ಕೆ ಎಫ್ಸಾದ್ ಇ ಫೆಲ್ ಅರ್ಸ್ ಅಂದರೆ ಕರಪ್ಷನ್ ಆನ್ ಅರ್ತ್, ಈ ಆರ್ಟಿಕಲ್ ಉಲ್ಲೇಖ ಮಾಡಿಕೊಂಡು ಅವ್ರನ್ನ ಹತ್ಯೆ ಮಾಡೋದು. ಯಾರಾದರೂ ಚಿಂತಕರು, ಬುದ್ಧಿಜೀವಿಗಳು, ಲೇಖಕರು ಏನಾದ್ರೂ ಚಿಂತನೆಗಳನ್ನ ಮಾಡಿದ್ರೆ ಅಥವಾ ಲೇಖನ ಬರೆದ್ರೆ ಅಥವಾ ಏನಾದರೂ ಭಾಷಣ ಮಾಡಿದ್ರೆ ಅವರನ್ನು ಆರ್ಟಿಕಲ್ 500 ಕೆಳಗಡೆ, ಅಂದರೆ ಪ್ರೊಪಗಂಡಾ ಅಗೇನೆಸ್ಟ್ ಸ್ಟೇಟ್, ಅಂದರೆ ದೇಶದ ವಿರುದ್ಧ ಸಂಚು, ಅದ್ರ ಕೆಳಗಡೆಗೆ ಅವ್ರನ್ನ ಹತ್ಯೆ ಮಾಡೋದು. ಅದು ವಿದ್ಯಾರ್ಥಿಗಳಿರ್ಬೋದು, ಚಿಂತಕರಿರ್ಬೋದು, ಸೈನಿಕರಿರ್ಬೋದು, ಯಾರಾದರೂ ಆಗಲಿ ದಾರುಣ ಹತ್ಯೆ ಒಂದೇನೇ ಖೊಮೇನಿಯಿಂದ ಸಿಕ್ತಿದ್ದಂತಹ ಉಡುಗೊರೆ.
ಅದ್ರ ಜೊತೆಗೆ ತಾನು ಆಡಳಿತಕ್ಕೆ ಬಂದ ಮೇಲೆ ಅಲ್ಲಿನ ಹೆಣ್ಮಕ್ಳು ಭಾಳ ಯಾವ ರೀತಿ ಆಯಿತು ಅಂತೇಳಿದ್ರೆ, ಸೋನಿಯಾ ಗಾಂಧಿಯವರು ಕಣ್ಣೀರು ಹಾಕೋಕ್ಕೆ ಮುಂಚೆ ಆ ಇರಾನಿನ ಹೆಣ್ಮಕ್ಳ ನರಕದ ಜೀವನ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬುರ್ಕ ಹಾಕಿದಂಗೆ ಯಾರಾದರೂ ಆಚೆ ಕಡೆಗೆ ಬಂದರೆ ಬದುಕೊಳ್ಳೋದು ವಾಪಸ್ ಹೋಗ್ತಿರ್ಲಿಲ್ಲ ಹೆಣ್ಮಕ್ಳು. ಕೂದಲು ಕಾಣಿಸಂಗಿರಲಿಲ್ಲ. 9 ವರ್ಷಕ್ಕಿಂತ ಹೆಚ್ಚಿನ ಒಂದು ಹೆಣ್ಣುಮಗುಗೆ 9 ವರ್ಷ ತುಂಬಿದ್ರೆ ಆ ಮಗುನ ಮದುವೆ ಆಗಿಬಿಡ್ಬೋದಾಗಿತ್ತು. 9 ವರ್ಷದ ಮಗುನ ರೀ. ಅತ್ಯಾಚಾರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋ ಹಾಗಿರಲಿಲ್ಲ. ಅಕಸ್ಮಾತ್ ಏನಾದರೂ ಕಂಪ್ಲೇಂಟ್ ಕೊಟ್ಟು ಕೋರ್ಟಲ್ಲಿ ಏನಾದರೂ ಸಾಕ್ಷಿ ಹೇಳೋಕ್ಕೆ ಹೋದರೆ ಗಂಡು ಹೇಳೋದ ಸಾಕ್ಷಿಗಿಂತ 50% ಅಷ್ಟೇ ಹೆಣ್ಣುಮಕ್ಕಳ ಮಾತು ಕೇಳ್ತಾ ಇದ್ದಿದ್ದು. ಅದು ಒಬ್ಬ ಗಂಡಸಿನ ಜೊತೆನೇ ಹೋಗಬೇಕಿತ್ತು ಕೋರ್ಟಿಗೆ. ಕಂಪ್ಲೇಂಟ್ ಮಾಡೋಂಗಿಲ್ಲ ರೀ. ಬಡ್ದು ಚಿತ್ರಹಿಂಸೆ ಕೊಟ್ರೂ ಗಂಡನ ವಿರುದ್ಧ ಕಂಪ್ಲೇಂಟ್ ಮಾಡೋಂಗಿಲ್ಲ. ಇನ್ನೊಂದೇನು ಗೊತ್ತಾ, ಗಂಡನಿಗೆ ಡೈವರ್ಸ್ ಕೊಡೋ ಆಗಿಲ್ಲ. ಎಂಥ ನರಕ ಸೃಷ್ಟಿ ಮಾಡಿಬಿಟ್ಟಿದ್ದ ಆ ಇದರಲ್ಲಿ ಅಂತೇಳಿದ್ರೆ, ಆ ಹೆಣ್ಮಕ್ಳು ಬಾಳು. ಇಂತಹ ಒಬ್ಬ ಪಾತಕಿ ಸತ್ತಾಗ ಒಂದು ಹೆಣ್ಣಾಗಿ ಸೋನಿಯಾ ಯಾವ ರೀತಿ ಯೋಚನೆ ಮಾಡಬೇಕಿತ್ತು ರೀ? ಆ ಹೆಣ್ಮಕ್ಳುಗಳಿಗೆ ಮುಕ್ತಿ ಸಿಕ್ತು ಅಂತ ಯೋಚನೆ ಮಾಡಬೇಕಿತ್ತ? ಇವತ್ತು ನೋಡಿ, ಸಾವಿರಾರು ಜನ ಇರಾನನ ಹೆಣ್ಮಕ್ಳು ರಸ್ತೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಲ್ಲಿನ ಮುಸ್ಲಿಮ್ಸು, ಅಲ್ಲಿನ ಹುಡುಗರು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಜನ ರಸ್ತೆಗಳದ್ದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಈ ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ? ಚೈನಾ ಕಾರಣಕ್ಕೋಸ್ಕರ. ಇವತ್ತು ಕೊಮ್ಮೆನಿ ಸುತ್ತಿದ್ದಕ್ಕೆ ದೊಡ್ಡ ಹೊಡೆತ ಬಿದ್ದಿರೋದು ಚೈನಾಗೆ. ಅದನ್ನು ತಡ್ಕೊಳಕ್ಕಾಗ್ತಿಲ್ಲ ಈ ಸೋನಿಯಾ ಕುಟುಂಬಕ್ಕೆ. ಮೊನ್ನೆ ನೋಡಬೇಕಿತ್ತು ರೀ, ನಿಕೋಬಾರ್ ಐಲ್ಯಾಂಡಲ್ಲಿ ಅಲ್ಲಿ ಏನು ಆರ್ಮಿ ಬೇಸ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತದೆ ಇಂಡಿಯನ್ ಗೌರ್ಮೆಂಟಿಂದ. ಯಾಕೆ ಅಂತೇಳಿದ್ರೆ, ಚೈನಾ ಕಡೆಯಿಂದ ಅಟ್ಯಾಕ್ ಆದರೆ ಅದೊಂದು ಸ್ಟ್ರಾಟಜಿಕ್ ಪಾಯಿಂಟು ಆ ಚೈನಾ ಅಟ್ಯಾಕ್ನ ತಡೆಯೋದಕ್ಕೆ. ಕಳೆದ ಡಿಸೆಂಬರಲ್ಲಿ ಸೋನಿಯಾ ಗಾಂಧಿ ದೊಡ್ಡ ಟ್ವೀಟ್ ಮಾಡಿ ದೊಡ್ಡ ಏನು ಅಬ್ಬರ ಶುರು ಹಚ್ಕೊಂಡ್ಬಿಟ್ಟಿದ್ರು. ನಿಕೋಬಾರ್ನ ಯಾಕೆ ಮುಡ್ತೀರಾ, ಅಲ್ಲಿ ನಿಕೋಲಜಿಗೆ ತೊಂದರೆ ಆಗುತ್ತೆ ಅಂತೇಳಿ. 70 ವರ್ಷ ನಿಕೋಬಾರ್ನ ಯಾಕೆ ಇವರು ಡೆವಲಪ್ ಮಾಡಲಿಲ್ಲ ಅಂತೇಳಿದ್ರೆ, ಆ ಚೈನಾ ಕಾರಣಕ್ಕೋಸ್ಕರ. ಈ ಚೈನಾ ಪ್ರೇಮ ಅನ್ನೋದು ಅವ್ರಿಗೆ DNA ಡ್ರಿಲ್ಲಾಗಿ ಬಂದುಬಿಟ್ಟಿದ್ದಾರೆ. ಆ ವಂಶಕ್ಕೇನೆ ಅದು ತುಂಬ್ಕೊಂಬಂದ್ಬಿಟ್ಟಿದೆ ಆ ರಕ್ತದಲ್ಲಿ. ನೆಹರು ಆ ಚೈನಾ ಪ್ರೇಮಕ್ಕೆ ಅಲಿಪ್ತ ನೀತಿ ತೊಗೊಂಡ್ಬಿಟ್ಟಿದೆ. ಏನು ರೀ ಅಲಿಪ್ತ ನೀತಿ ಅಂದರೆ? ಯಾವ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಸೀಟು ನಮಗೆ ಒಲ್ದು ಬಂದಿತ್ತು, ನೆಹರು ಅದನ್ನು ಚೈನಾಗೆ ಬಿಟ್ಕೊಡ್ಬೇಕಿತ್ತು. ಅದಕ್ಕೆ ಅಲಿಪ್ತ ನೀತಿ ತೊಗೊಂಬಂದಿದ್ದು. ಸಾವಿರಾರು ಕಿಲೋಮೀಟ್ರ್ ನಮ್ಮ ಜಾಗನ ಚೈನಾ ಕಬಳಿಸ್ಕೊಂಡಾಗ ಅಲ್ಲೊಂದು ಹುಲ್ಲು ಬೆಳೆಯಲ್ಲ ಅಂತ ಹೇಳಿದ ಪುಣ್ಯಾತ್ಮ. 38,500 ಸ್ಕ್ವೇರ್ ಕಿಲೋಮೀಟ್ರ್ ಜಾಗವನ್ನು ಚೈನಾಗೆ ಬಿಟ್ಕೊಂತಹ ಪಾತಕಿ ಇನ್ಯಾವ ಪದ ಬಳಸಬೇಕು? ಇವತ್ತು ಈ ಕುಟುಂಬಕ್ಕೆ ಎಲ್ಲರೂ ನೋವಾಗುತ್ತೆ ಅಂತೇಳಿದ್ರೆ, ಚೈನಾಗೇನೋ ತೊಂದರೆ ಆದಾಗ ಮಾತ್ರ ನೋವಾಗೋದು. ಇಂತಿಪ್ಪ ಸೋನಿಯಾ ಗಾಂಧಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಅದು ಅಲ್ಲಿನ ಇರಾನ್ನ ಹೆಣ್ಮಕ್ಳು ಖುಷಿ ಪಡ್ತಾ ಇದ್ದಾರೆ. ನಾವು ಆ ಹೆಣ್ಮಕ್ಳ ಖುಷಿನೂ ಸಂತೋಷ ಪಡೋಣ. ನಮಸ್ಕಾರ.